ಗೀತಾ ಮಹಾತ್ಮೆ. ಆಪೂರ್ಯಮಾಣಮಚಲಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಬೇರೆ ಬೇರೆ ನದಿಗಳ ನೀರು ಪೂರ್ಣವಾಗಿಯೂ ಅಚಲವಾಗಿಯೂ ಇರುವ ಸಮುದ್ರವನ್ನು ಪ್ರವೇಶಿಸಿದಾಗ ಸಮುದ್ರವು ಹೇಗೆ ವಿಚಲಿತಗೊಳ್ಳುವುದಿಲ್ಲವೋ ಹಾಗೆಯೇ ಕಾಮನೆಗಳು ಪ್ರವೇಶಿಸಿದಾಗಲೂ ಸ್ಥಿತಪ್ರಜ್ಞನು ಶಾಂತವಾಗಿಯೇ ಇರುತ್ತಾನೆ. ಸ್ಥಿತಪ್ರಜ್ಞನ ಲಕ್ಷಣವನ್ನು ವಿವರಿಸುತ್ತಾ ಭಗವಂತನು ಅದಕ್ಕೊಂದು ಸುಂದರವಾದ ಉಪಮೆಯನ್ನು ಕೊಡುತ್ತಾನೆ. ಸಾಧಕ ತನ್ನ ಯೋಗಸ್ಥಿತಿಯ ಮೂಲಕ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವ ಸ್ಥಿತಿಯನ್ನು ಪಡೆಯಲು ಉರಿಯುತ್ತಿರುವ ದೀಪ ಅಲ್ಲಾಡದಂತೆ ಏಕಾಗ್ರಚಿತ್ತನಾಗಿ ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಶಸ್ತವಾದ ಆಸನದಲ್ಲಿ ಕುಳಿತು ಧ್ಯಾನಾಸಕ್ತನಾದಾಗ ಸಾಧಕನ ಪಕ್ವವಾದ ಮನಸ್ಸು ಅವನ ಕಲ್ಪಿತ ಅವ್ಯಕ್ತ ಭಾವದ ಗುರಿಗೆ ಕೇಂದ್ರೀಕೃತವಾಗುತ್ತದೆ. ಆಗ ವಿಚಿತ್ರ ಕಾಮನೆಗಳು ಅವನ ಮನಸ್ಸಿನ ಪರಿಧಿಗೆ ಬಂದು ಅಪ್ಪಳಿಸತೊಡಗಬಹುದು. ಯೋಗದ ಪರಿಭಾಷೆಯಲ್ಲಿ ಹೇಳುವಾಗ ಸಾಧಕ ಅವುಗಳನ್ನೆಲ್ಲ ತಿರಸ್ಕರಿಸದೆ ಕಡಲು ಬೇರೆ ಬೇರೆ ನದಿಗಳು ತನ್ನತ್ತ ಪ್ರವೇಶಿಸತೊಡಗಿದಾಗ ಹೇಗೆ ಅವನ್ನು ತಡೆಯದೆ ಕಡೆದು ತನ್ನ ಒಡಲಲ್ಲಿ ಸೇರಿಸಿಕೊಳ್ಳುತ್ತದೋ ಅದೇ ರೀತಿ ಸಾಧಕ ಪದ್ಮಪತ್ರದ ಜಲಬಿಂದುವಿನಂತೆ ತನ್ನ ಪರಿಪಕ್ವವಾದ ವೈರಾಗ್ಯಯುಕ್ತ ಆತ್ಮ ಸಂಯಮ ಸಮಸ್ಥಿತಿಯಿಂದ ಅವುಗಳನ್ನು ನಿವಾರಿಸಿಕೊಂಡು ತನ್ನ ಯಾನವನ್ನು ಮುಂದುವರಿಸುತ್ತಾನೆ. ಸಮುದ್ರ ತನ್ನತ್ತ ಪ್ರವೇಶಿಸಿದ ಆ ನದಿಗಳ ನೀರನ್ನು ಸಮೀಕರಿಸಿ ತನ್ನ ನೀರನ್ನಾಗಿಯೇ ಪರಿವರ್ತಿಸಿಕೊಳ್ಳುವ ಹಾಗೆ ಸಾಧಕ ಕೂಡ ತನ್ನತ್ತ ಬಂದ ಆ ಕೋಟಲೆಗಳನ್ನು ಪಳಗಿಸಿ ಸಮಸ್ಥಿತಿಗೆ ತಂದು ತನ್ನ ಆಧ್ಯಾತ್ಮ ಯಾನವನ್ನು ಮುಂದುವರಿಸುತ್ತಾನೆ. ಈ ಸ್ಥಿತಿಯಲ್ಲಿ ಶಾಂತವಾದ ಸಮುದ್ರದಂತೆ ಆತನಿಗೆ ಕೇಳಿಸುವುದು ಆಧ್ಯಾತ್ಮದ ಅಲೆಗಳ ನಿರಂತರ ಮೊರೆತ ಮಾತ್ರ. ಅದೇ ಸಮಾಧಿ ಸ್ಥಿತಿಗೆ ಹತ್ತಿರವಾದ ಒಳಕಿವಿಗೆ ಮಾತ್ರ ಕೇಳಿಸಬಹುದಾದ ಕರೆ. ಈ ಪ್ರಕ್ರಿಯೆಗಳೆಲ್ಲ ನಿರಂತರ ವೈರಾಗ್ಯಯುಕ್ತ ಅಭ್ಯಾಸದಿಂದ ಸಾಧ್ಯವಾಗುತ್ತದೆ ಎನ್ನುವುದೇ ಪರಮಾತ್ಮನ ಗೀತಾಭಾಷ್ಯದ ಅಭಿಪ್ರಾಯ. ಸಾಧಕನ ಸಾಧನೆಯ ಮಾರ್ಗದಲ್ಲಿ ಸಹಜವಾದ ವಿವಿಧ ಕಾಮನೆಗಳು ಒಮ್ಮೆಗೆ ಬಂದು ಮನಸ್ಸು ವಿಚಲಿತವಾಗಬಹುದಾದ ಸ್ಥಿತಿಯಲ್ಲಿ ಸಾಧಕ ಹೇಗೆ ಅವುಗಳನ್ನು ನಿವಾರಿಸಿಕೊಂಡು ಮುಂದುವರಿಯುತ್ತಾನೆ ಎನ್ನುವುದನ್ನು ಸಮುದ್ರಕ್ಕೆ ಪ್ರವಾಹೋಪಾದಿಯಲ್ಲಿ ಬರುವ ನದಿಗಳ ನೀರು ಸಮುದ್ರವನ್ನು ತಲುಪಿದಾಗ ಹೇಗೆ ಶಾಂತವಾಗಿ ಸಮುದ್ರದೊಂದಿಗೆ ಒಂದಾಗುತ್ತದೆ ಮತ್ತು ಅವುಗಳು ಸಮುದ್ರವನ್ನು ಸೇರಿದಾಗ ಸಮುದ್ರವೇ ಆಗುತ್ತದೆ ಎನ್ನುವ ಸಿದ್ಧಾಂತವನ್ನು ಮನೋಜ್ಞವಾಗಿ ಪರಮಾತ್ಮ ಅರ್ಜುನನಿಗೆ ವಿವರಿಸುತ್ತಾನೆ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.